ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ನನ್ನ ಮೊದಲ ವಿಡಿಯೋದಲ್ಲಿ. ಇದು ನನ್ನ ಫಸ್ಟ್ ವಿಡಿಯೋ ಈ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗಿಂದ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳು ಬರ್ತವೆ ನಿಮಗೆ ನೋಡೋಕೆ. ನನ್ನ ಹೆಸರು ಹೇಳಂಗಿಲ್ಲ, ಯಾಕಂದರೆ ಮುಂದೆ ನಂದು ಒಂದು ಗೋಲ್ ಇದೆ. ಆ ಗೋಲ್ ರೀಚ್ ಆದಮೇಲೆ ನನ್ನ ಎಲ್ಲ ಇನ್ಫಾರ್ಮೇಷನ್ನ ರಿವೀಲ್ ಮಾಡ್ತೀನಿ. ಆ್ಯಂಡ್ ನಂದು ಮೇನ್ ಫೋಕಸ್ ಆಗಿರುತ್ತೆ ಈ ಸೀರೀಸಲ್ಲಿ ಫುಲ್ ಬಜೆಟ್ ಬ್ಯಾಕ್ ಪ್ಯಾಕಿಂಗ್ ಮಾಡೋದ್ರಲ್ಲಿ. ಬಜೆಟ್ ಬ್ಯಾಕ್ ಪ್ಯಾಕಿಂಗ್ ಅಂದರೆ ಏನು, ಕಡಿಮೆಯಿಂದ ಕಡಿಮೆ ದುಡ್ಡಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ಬೋದು. ಅದು ನನ್ನ ಫೋಕಸ್ ಆಗಿರುತ್ತೆ ಈ ಟ್ರಾವೆಲಿಂಗ್ ಸೀರೀಸಲ್ಲಿ. ಮಲೇಷ್ಯಾದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇನ್ ಕ್ವಶನ್ಗೆ ಬಂದರೆ, ಈ ಸೀರೀಸು ಎಲ್ಲಿಂದ ಎಲ್ಲಿಗಿರುತ್ತೆ ಅಂತೇಳಿ. ನಾನು ಆಲ್ರೆಡಿ ಇವಾಗ ಬೆಂಗಳೂರಿಂದ ಮಲೇಷ್ಯಾಗೆ ಬಂದಿದ್ದೀನಿ. ನನ್ನ ಈ ಮಿಷನ್ನ ಹೆಸರಿಟ್ಟಿದ್ದೀನಿ ಬೇಬಿ ಅಂತೇಳಿ. ಯಾಕಂದರೆ ಬೆಂಗಳೂರಿಂದ ನಾನು ಬೀಜಿಂಗ್ ತನಕ ರೋಡ್ ಟ್ರಿಪ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ನಾನು ಮಲೇಷ್ಯಾಗೆ ಕೋಲಾಲಂಪುರ್ಗೆ ನಾನು ಫ್ಲೈಟ್ ತೊಗೊಂಡು ಬಂದಿದ್ದೀನಿ. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಸಿಗುತ್ತೆ ನೋಡೋಕ್ಕೆ. ಬೆಂಗಳೂರಿಂದ ಬೀಜಿಂಗ್ ತನಕ ನಾನು ರೋಡ್ ಟ್ರಿಪ್ ಮಾಡ್ತೀನಿ. ಐ ಡೋಂಟ್ ನೋ, ನನಗೆ ಇವಾಗ ಪ್ರೆಸೆಂಟ್ ನಾನು ಮಲೇಷ್ಯಾದಲ್ಲಿ ಇದ್ದೀನಿ. ಥೈಲ್ಯಾಂಡ್ ತನಕ ನನಗೆ ಹೋಗೋದು ಪ್ಲಾನ್ ಇದೆ, ಹೆಂಗೆ ಹೋಗಬೇಕು ಏನಿಲ್ಲ ಅಂತೇಳಿ. ಥೈಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಇಂಡಿಯನ್ಸ್ಗೆ ವೀಸಾ ಬೇಕಾಗಿಲ್ಲ, ಮಲೇಷ್ಯಾಗೂ ವೀಸಾ ಬೇಕಾಗಿಲ್ಲ. ಮಲೇಷ್ಯಾದಿಂದ ಥೈಲ್ಯಾಂಡಿಗೆ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ವಿಡಿಯೋ ನಿಮಗೆ ನೋಡೋಕೆ ಸಿಗುತ್ತೆ ಮುಂದೆ. ಈ ಬೇಬಿ ಮಿಷನ್ನ ನಾವು ಎಲ್ಲಿ ತನ ಮಾಡ್ತೀವಿ, ಎಲ್ಲಿ ತನ ಇಲ್ಲ ಅದು ಗೊತ್ತಿಲ್ಲ ಗುರು. ಈ ಮಿಷನ್ನ ಕಂಪ್ಲೀಟ್ ಮಾಡೋಕ್ಕೆ ಯಾಕಂದರೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಈ ಚಾನೆಲ್ ಥ್ರೂ ಆ್ಯಂಡ್ ಈ ಸೀರೀಸ್ ಥ್ರೂ ನಾನು ನಿಮಗೆ ಏನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಹೇಗೆ ಬಜೆಟಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಹೇಗೆ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ದೇಶದಿಂದ ಇನ್ನೊಂದು ಕಡೆಗೆ ಯಾವ ಥರ ಹೋಗ್ಬೋದು, ಏನೇನು ಪ್ರಾಬ್ಲಮ್ಸ್ಗಳಾಗ್ತವೆ, ಏನೇನು ನಿಮಗೆ ಫೇಸ್ ಮಾಡಬೇಕಾಗುತ್ತೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಟ್ರಿಪ್ಪಲ್ಲಿ. ಫುಲ್ ಬಜೆಟ್ ಬ್ಯಾಕ್ ಪ್ಯಾಕಿಂಗ್ ಆಗಿರುತ್ತೆ. ನಮ್ಮ ಇಂಡಿಯನ್ಸು, ನಮ್ಮ ಕನ್ನಡಿಗರು ಯಾರೇ ಇರಲಿ, ನಾವು ಇಂಡಿಯಾದಲ್ಲಿ ಆರಾಮಾಗಿ ಒಂದು ಕಂಫರ್ಟೇಬಲ್ ಲೈಫಲ್ಲಿ ಇರ್ತೀವಿ. ಔಟ್ ಆಫ್ ಇಂಡಿಯಾ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಭಾಳ ಯೋಚನೆ ಮಾಡ್ತೀವಿ. ನಾವು ಭಾಳ ಯೋಚನೆಯಲ್ಲಿ ಬೀಳ್ತೀವಿ, ಯಾಕಂದರೆ ಭಾಳ ಖರ್ಚಾಗುತ್ತೆ, ದುಡ್ಡು ಖರ್ಚಾಗುತ್ತೆ, ಏನು ಮಾಡಬೇಕು ಅಂತೇಳಿ. ಆದರೆ ಔಟ್ ಆಫ್ ಟ್ರಾವೆಲ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ ನನ್ನ ಪ್ರಕಾರ. ಆದಷ್ಟು ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೀನಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಜಾರ್ಡನ್, ದುಬೈ, ಇಸ್ರೇಲ್, ಪ್ಯಾಲೆಸ್ಟೈನ್, ಶ್ರೀಲಂಕಾ ತಿರುಗಿದ್ದೀನಿ. ಆದರೂ ನಾನು ಅಷ್ಟು ಖರ್ಚು ಮಾಡಿಲ್ಲ. ದುಡ್ಡು ಎಷ್ಟು ಖರ್ಚಾಗಬೇಕು ಅಷ್ಟು ಖರ್ಚು ಮಾಡಿಲ್ಲ. ಖರ್ಚಾಗುತ್ತೆ, ಆದರೆ ಅಷ್ಟೇನು ಖರ್ಚಾಗಲ್ಲ, ಭಾಳ ಕಡಿಮೆ ದುಡ್ಡು ಖರ್ಚಾಗುತ್ತೆ. ಟ್ರಾವೆಲಿಂಗಲ್ಲಿ ನಿಮಗೆ ಮೇನ್ ಖರ್ಚಾಗೋದು ಅಂದರೆ ಅಕೊಮೊಡೇಷನ್ನು, ಫುಡ್ಡು ಆ್ಯಂಡ್ ಟ್ರಾನ್ಸ್ಪೋರ್ಟು. ಇವು ಮೂರು ಖರ್ಚು ತಗೋದ್ರೆ ನಿಮ್ಮದು ಆಲ್ಮೋಸ್ಟ್ ಏನು ಖರ್ಚಿರೋಂಗಿಲ್ಲ ಟ್ರಾವೆಲಿಂಗಲ್ಲಿ. ಸೊ ಅಕೊಮೊಡೇಷನಲ್ಲಿ ನಾನು ಭಾಳಷ್ಟು ಚೀಪ್ ಹೋಟೆಲ್ಗಳನ್ನು, ಅಂದರೆ ಚೀಪ್ ಹಾಸ್ಟೆಲ್ಗಳು ಸಿಗ್ತವೆ ನಿಮಗೆ ಯಾವುದೇ ಕಂಟ್ರಿಯಲ್ಲಿ ಹೋಗಿ. ಆ ಹಾಸ್ಟೆಲ್ಗಳಲ್ಲಿ ನಾನು ಇರೋಕ್ಕೆ ಪ್ರಿಫರ್ ಮಾಡ್ತೀನಿ. ಅಲ್ಲಿ ನನಗೆ ಆರಾಮಾಗಿ 200 ಇಂದ 500 ರೂಪೀಸ್ ಅರೌಂಡ್ರಲ್ಲಿ ಆರಾಮಾಗಿ ಹಾಸ್ಟೆಲ್ಗಳು ಸಿಗ್ಬಿಡ್ತವೆ ನಿಮಗೆ, ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಗಳು. ಸೊ ಮೇನ್ಲಿ ಅಕೊಮೊಡೇಷನ್ಗೆ ನಾನು ಹಾಸ್ಟೆಲ್ಗಳನ್ನು ಪ್ರಿಫರ್ ಮಾಡ್ತೀನಿ. ಇಲ್ಲಾಂದರೆ ನಾನು ಕ್ಯಾಂಪ್ ತಂದಿದ್ದೀನಿ, ನಂದು ಓನ್ ಕ್ಯಾಂಪು. ಸೊ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗಿ ಕ್ಯಾಂಪ್ ಹಾಕ್ಕೊಂಡು ಹೋಗ್ಬೋದು ಮುಂದೆ. ಅದೊಂದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಔಟ್ ಆಫ್ ಸುತ್ತೋದು ಭಾಳ ಈಸಿ ಗುರು. ಯಾಕಂದರೆ ನೀವು ಏನಾದರೂ ನನಗೆ ಈ ಸೀರೀಸಲ್ಲಿ ಫಾಲೋ ಮಾಡಿದ್ರೆ A to Z ನಾನು ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಎಲ್ಲಿ ಇರಬೇಕು, ಏನಿಲ್ಲ, ಏನೇನು ಮಾಡಬೇಕು, ಏನೇನಿಲ್ಲ, ಆ್ಯಂಡ್ ಎಷ್ಟು ಖರ್ಚಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಈ ಥರ ಅಂಥೇಳಿ. ಅಕೊಮೊಡೇಷನ್ ಬಗ್ಗೆ ಮುಗಿದ್ದು. ಆ್ಯಂಡ್ ಇವಾಗ ಟ್ರಾನ್ಸ್ಪೋರ್ಟ್ ಬಗ್ಗೆ ಬರಬೇಕಂದ್ರೆ, ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಬಸ್ಸಸ್ಗಳನ್ನು ಯೂಸ್ ಮಾಡ್ಕೊತೀನಿ, ಲೋಕಲ್ ಬಸ್ಸಸ್ಗಳನ್ನ. ಆ್ಯಂಡ್ ಟ್ರೈನ್ಗಳು ಹೋಗ್ತಿರ್ತವೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ಆ ಕಡಿಮೆಯಿಂದ ಕಡಿಮೆ ಪ್ರೈಸಲ್ಲಿ ಯಾವುದು ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಆ ಟ್ರಾನ್ಸ್ಪೋರ್ಟ್ ನಾನು ಹಿಡ್ಕೊಂಡು ಹೋಗ್ತೀನಿ. ಆ ಟ್ರಾನ್ಸ್ಪೋರ್ಟ್ಗಳನ್ನು ಆಗಲಿಲ್ಲ ನನ್ನ ಬಜೆಟಲ್ಲಿ ಅಂತೇಳಿದರೆ ನಾನು ಹಿಚ್ ಹೈಕಿಂಗ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಹಿಚ್ ಹೈಕಿಂಗಲ್ಲಿ ಗೊತ್ತೇ ಇದೆ ನಿಮಗೆ, ಭಾಳಷ್ಟು ಹೊಸ ಎಕ್ಸ್ಪೀರಿಯೆನ್ಸ್ಗಳು ಆಗ್ತವೆ. ಹೊಸ ಎಕ್ಸ್ಪೀರಿಯೆನ್ಸ್ಗಳು ಅಂತೇಳಿದರೆ ನಿಮಗೆ ಲೋಕಲ್ ಜನಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಆ್ಯಂಡ್ ಯಾವ ಥರ ಲೋಕಲ್ ಜನಗಳು ಇಲ್ಲಿ ಜೀವನ ಮಾಡ್ತಾರೆ, ಆ್ಯಂಡ್ ಅವರ ಜೀವನದ ರೀತಿ ಯಾವ ಥರ ಇರುತ್ತೆ, ಆ್ಯಂಡ್ ಯಾವ ಥರ ಅವರು ಇಲ್ಲಿ ಸೆಟ್ಲ್ ಆಗಿರ್ತಾರೆ, ಒಂದು ದಿನದಲ್ಲಿ ಅವರ ಜೀವನ ಯಾವ ಥರ ಇರುತ್ತೆ ಈ ದೇಶದಲ್ಲಿ ಅಂತೇಳಿ, ಅದೆಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಹಿಡ್ತೀನಿ ಈ ಸೀರೀಸಲ್ಲಿ. ನಿಮಗೆ ಒಂದೊಂದು ಟಿಪ್ಸ್ ಟ್ರಿಕ್ಸ್ ಯಾವ ಥರ ಟ್ರಾವೆಲ್ ಮಾಡಬೇಕು ಬಜೆಟಲ್ಲಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ ಆ್ಯಂಡ್ ಎಲ್ಲ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ಫಾಲೋ ಮಾಡಿ. ನಿಮಗೆ ಇಷ್ಟ ಆಗುತ್ತೆ ಐ ಥಿಂಕ್ ಈ ವಿಡಿಯೋಸ್ಗಳೆಲ್ಲ. ಪ್ರೆಸೆಂಟ್ ನಾನು ಮಲೇಷ್ಯಾದಲ್ಲಿ ಇದ್ದೀನಿ ಆ್ಯಂಡ್ ನೀವು ನೋಡ್ಬೋದು, ಇದು ಮಲೇಷ್ಯಾದಲ್ಲಿ ನಾನು ಒಂದು ಬೀಚ್ ಮುಂದೆ ಕುಂತು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಮಲೇಷ್ಯಾದ ಒಂದು ಬೀಚು, ಭಾಳ ಸುಂದರವಾಗಿದೆ. ಆದಷ್ಟು ನಾನು ಎಲ್ಲ ಕಂಟ್ರಿಯಲ್ಲಿ ಹೋಗ್ತಾ ಇದ್ದೀನಲ್ಲ, ಈ ಎಲ್ಲ ಕಂಟ್ರಿಯಲ್ಲಿ ನಾನು ಹಿಚ್ ಹೈಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಚ್ ಹೈಕಿಂಗ್ ಅಂದರೆ ನಿಮಗೆ ಒಂಥರ ಹೆಂಗೆ ಹೇಳ್ಬೇಕಂದ್ರೆ ಲಿಫ್ಟ್ ತೊಗೊಂಡು ಟ್ರಾವೆಲ್ ಮಾಡೋದು. ಓದ್ ಸೀರೀಸಲ್ಲಿ ನೋಡಿದ್ರಿ ನೀವು, ಜಾರ್ಜಿಯಾದಲ್ಲಿ ನನ್ನ ಟ್ರಿಪ್ನ ಕ್ಲೋಸ್ ಮಾಡಬೇಕಾಗಿದ್ದು ಅಕಸ್ಮಾತ್ ಆಗಿ. ಆ ಥರ ಆಗ್ಬಾರ್ದು ಅಂತೇಳಿ ಎಲ್ಲ ಟ್ರೈ ಮಾಡ್ತೀನಿ. ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ಎಲ್ಲ ಇದರಲ್ಲಿ ಹಾಕಿ ನಾನು ಮುಂದೆ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ಈ ಸೀರೀಸಲ್ಲಿ ನಾನು ಮೇನ್ ಆಗಿ ಟೂರಿಸ್ಟಿಕ್ ಪ್ಲೇಸಸ್ಗಳನ್ನು ಜಾಸ್ತಿ ಕವರ್ ಮಾಡೋಂಗಿಲ್ಲ. ಯಾಕಂದರೆ ನಾನು ಲೋಕಲ್ ಆಗಿ ಆಸ್ ಅ ಲೋಕಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಅಕಸ್ಮಾತ್ ಆಗಿ
ನಾನು ಟೂರಿಸ್ಟಿಕ್ ಪ್ಲೇಸಸ್ಗಳನ್ನು ಏನಾದರೂ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಈ ಬಜೆಟ್ ನಂದು ಎಕ್ಸೀಡ್ ಆಗಿಬಿಡುತ್ತೆ. ನನ್ನ ಕಡೆ ಬಜೆಟ್ ಅಷ್ಟೇನಿಲ್ಲ. ಸೊ ನನ್ನ ಕಡೆ ಬಜೆಟ್ ಇವಾಗ ಪ್ರೆಸೆಂಟ್ ಒಂದು 60,000 ಅಷ್ಟೇ ಇದೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ. ಅದರಲ್ಲೇ ನಾನು ಈ ಟ್ರಿಪ್ನ ಮುಗಿಸ್ಬೇಕಾಗುತ್ತೆ. ಅದರಲ್ಲಿ ನಾನು ಟ್ರಿಪ್ ಮುಗಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಈ 60,000ನ ಫುಲ್ ಡೀಟೇಲ್ಸು ನಿಮಗೆ ಪ್ರತಿದಿನದ ಡೀಟೇಲ್ಸು ಖರ್ಚು ವೆಚ್ಚಗಳನ್ನು ಹೇಳಬೇಕಾ ಇಲ್ಲ ಅಂತೇಳಿ ಕಮೆಂಟಲ್ಲಿ ಹಾಕಿ. ನಾನು ಮುಂದೆ ಎಲ್ಲ ಡೀಟೇಲ್ಸ್ನ ಹಾಕ್ತಾ ಹೋಗ್ತೀನಿ ವೀಡಿಯೋಸಲ್ಲಿ. ಪ್ರತಿಯೊಂದು ವೀಡಿಯೋಸಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡೋಂಗಿಲ್ಲ ಅಲ್ವಾ, ಆ ಪ್ಲೇಸಸ್ಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂದಂದರೂ ಈ ಟ್ರಿಪ್ಪಲ್ಲಿ ಈ ಸೀರೀಸಲ್ಲಿ ಏನೂ ಪ್ಲ್ಯಾನ್ ಇಲ್ಲ. ಆ್ಯಸ್ ಫ್ಲೋ ಯಾವ ಥರ ಹೋಗುತ್ತೆ ಆ ಥರ ನಾನು ಹೋಗ್ತೀನಿ. ಆ್ಯಂಡ್ ಎಷ್ಟು ದಿನ ಆಗುತ್ತೆ ಈ ಟ್ರಿಪ್ ಅಂತೇಳಿ ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ಆ್ಯಂಡ್ ಈ ಟ್ರಿಪ್ಪಿಂದ ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಮ ಡ್ರೀಮ್ಸು ಭಾಳ ಇಂಪಾರ್ಟೆಂಟ್ ಗುರು. ನೀವೇನಾದರೂ ಕನಸುಗಳನ್ನು ನೋಡ್ತಾ ಇದ್ದೀರಾ ಅಂತೇಳಿದರೆ ಕನಸು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಕನಸು ನೋಡಬೇಕು ಆ್ಯಂಡ್ ಆ ಕನಸುಗಳನ್ನು ಪೂರ್ತಿನೂ ಮಾಡಬೇಕು. ಯಾಕಂದರೆ ಅವು ಭಾಳ ಇಂಪಾರ್ಟೆಂಟ್ ಗುರು ನಿಮ್ಮ ಜೀವನದಲ್ಲಿ. ಕನಸುಗಳು ಬರೋದೇ ನಿಮಗೆ ಮುಂದೆ ಅದನ್ನು ಮಾಡಬೇಕಂತೇಳಿ ತೋರಿಸೋಕೆ. ಸೊ ಅದನ್ನು ನೀವು ಮಾಡೋದ್ರಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಅಂತೇಳಿದರೆ ನಿಮಗೆ ಆದಷ್ಟು ಬೇಗ ಆ ಕನಸುಗಳನ್ನು ಪೂರ್ತಿ ಮಾಡೋಕ್ಕೆ ಡಿಸಿಷನ್ಸ್ಗಳನ್ನ ತಗೋಬೇಕು, ನಿರ್ಧಾರ ಮಾಡಬೇಕು, ನಿರ್ಣಯಗಳನ್ನು ತಗೋಬೇಕು, ಹಿಂದಿಡ್ಕೊಂಡ ಹೋಗಬೇಕು. ಮುಂದೆ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅಂತೇಳಿದರೆ ಜಸ್ಟ್ ನಿಮಗೆ ಒಂದು ಗೋಲ್ ಅಂತ ಕಾಣ್ತಾ ಇರುತ್ತೆ, ಇಲ್ಲಿ ಹೋಗಬೇಕು, ಏನು ಮಾಡಬೇಕಂತೇಳಿ. ನಾನು ಟ್ರಾವೆಲಿಂಗ್ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಏನಾದರೂ ಇರಲಿ. ಇದು ಏನಾದರೂ ಒಂದು ಜಾಬ್ ಮಾಡಬೇಕು, ನಿಮ್ದು ಏನಾದರೂ ಒಂದು ಡ್ರೀಮ್ ಜಾಬ್ ಇದೆ, ಆ ಜಾಬ್ ಮಾಡಬೇಕಂದ್ರೆ ಫಸ್ಟ್ ಮಾಡಬೇಕಾಗಿರೋದು ಇಷ್ಟೇ, ನೀವು ಮೊದಲ ಹೆಜ್ಜೆ ಇಡಬೇಕು. ಮೊದಲ ಹೆಜ್ಜೆ ಇಟ್ಟರೆ ಆಮೇಲೆ ನಿಮಗೆ ಪ್ರತಿಯೊಂದು ಮುಂದೆ ಕಾಣ್ತಾ ಹೋಗುತ್ತೆ, ಮುಂದೆ ಎಲ್ಲ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ ಡೋರ್ಸ್ಗಳು. ನನ್ನ ಪ್ರಕಾರ ಈ ಥರ ಇದೆ ಜೀವನ ಅಂತ ಹೇಳಿದ್ರೆ, ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡ್ಬೇಕಂತೇಳಿದ್ರೆ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟು. ಅದೇ ಈ ವಿಡಿಯೋ ನಾನು ಮಾಡಬೇಕಂತೇಳಿ ಇಲ್ಲಿ ಬಂದಿದ್ದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನನ್ನ ಮಿಷನ್ ಏನಿದೆ ಅಂತೇಳಿ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಮುಂದೆ ಬರೋ ವೀಡಿಯೋಸ್ಗಳು ಭಾಳ ಎಕ್ಸೈಟೆಡ್ ಆಗಿರ್ತವೆ. ಸೊ ಭಾಳ ಇಷ್ಟ ಆಗುತ್ತೆ ನಿಮಗೆ ಮುಂದಿನ ವೀಡಿಯೋಸ್ಗಳು ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿ ಮುಂದೆ ಬರುವ ವೀಡಿಯೋಸ್ಗಳನ್ನ. ಭಾಳ ಎಕ್ಸೈಟೆಡ್ ಇದ್ದೀನಿ ನಾನಂತರೂ ಈ ಸೀರೀಸಲ್ಲಿ. ಬಹಳ ವರ್ಷಗಳ ಹಿಂದೆ ನಾನು ಇದನ್ನು ಡ್ರೀಮ್ ಮಾಡ್ತಾ ಇದ್ದೆ, ಕನಸುಗಳನ್ನು ನೋಡ್ತಾ ಇದ್ದೆ. ಫುಲ್ಲು ನಾನು ಫ್ರೀಡಮ್ ಆಗಿ ಇರಬೇಕು ಅಂತೇಳಿ. ನಾನು ನನ್ನ ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಇತ್ತು, ಆ ಕೆಲಸಗಳನ್ನು ಬಿಟ್ಟು ಫ್ರೀಡಮ್ ಆಗಿ ಈ ಜೀವನನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ಈ ಫುಲ್ ಸೀರೀಸು ಮತ್ತು ನನ್ನ ಈ ಜರ್ನಿಯಲ್ಲಿ. ಇದೇ ಆಗಿದ್ದು ಈ ವಿಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕಿತ್ತು, ನಾನು ಬೆಂಗಳೂರಿಂದ ಬೀಜಿಂಗ್ ತನಕ ಹೇಗೆ ಹೋಗುತ್ತೇನೆ ಅಂತೇಳಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ನಿಮಗೆ ಬೆಂಗಳೂರಿಂದ ಮಲೇಷಿಯಾಗೆ ಯಾವ ಥರ ನಾನು ಬಂದಿದ್ದೀನಿ ಕೌಲಾಲಂಪುರಿಗೆ, ಅದನ್ನು ವೀಡಿಯೋಸ್ಗಳು ಸಿಗ್ತವೆ. ಆ್ಯಂಡ್ ಮುಂದೆ ಬರ್ತಾ ಎಲ್ಲ ವೀಡಿಯೋಸ್ಗಳು ಎಕ್ಸ್ಪ್ಲೋರಿಂಗ್ ಮಾಡೋ ವೀಡಿಯೋಸ್ಗಳು ಸಿಗ್ತವೆ. ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ. ಅವಾಗ ಬಾಯ್ ಬಾಯ್.